ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಕೊಪ್ಪಳ ನರಕಕ್ಕಿಂತ ಕನಿಷ್ಠ ಆಗುತ್ತೆ. ಇದಕ್ಕಿಂತ ನಾನು ಏನೂ ಹೆಚ್ಚಿಗೆ ಹೇಳಲ್ಲ. ನಮ್ಮ ಮೊನ್ನೆನೇ ಹೇಳಿದ್ರಲ್ಲಿ ನಿಮಗ ಏನು ಇನ್ನು ಮ್ಯಾಲ ಬರೇ ಫ್ಯಾಕ್ಟ್ರಿಗಳು ಈ ಕಡೆ ಬಂದ್ರ ತೊಟ್ಟಲ್ಕ್ ಹೋಗೋರು ಕಡಿಮೆ, ಹೆಣಕ್ ಹೋಗೋರು ಜಾಸ್ತಿ ಆಗ್ತಾರೆ. ಇಷ್ಟೇ ನಾ ಹೇಳೋದು, ಇದಕ್ಕಿಂತ ಜಾಸ್ತಿ ಹೇಳಲ್ಲ. ನಿಮಗೆ ಎಷ್ಟರ ಮಟ್ಟಿಗೆ ಪರಿಸರದ ಬಗ್ಗೆ ಐತೆ ಗೊತ್ತಿಲ್ಲ, ನನಗೆ ಅದರ ಬಗ್ಗೆ ಒಳಗೆ ಹೃದಯ ತುಂಬಾ ಪ್ರೀತಿ. ಈಗ ಒಬ್ಬ ಮನುಷ್ಯ ಆರೋಗ್ಯ ಇರಬೇಕಾದ್ರೆ ಒಂದು ಬ್ಯಾಲೆನ್ಸ್ ಡಯಟ್ ಅಂತ ಇರ್ತೈತಿ. ಪ್ರೋಟೀನ್ ಎಷ್ಟಿರಬೇಕು, ವಿಟಮಿನ್ಸ್ ಎಷ್ಟಿರಬೇಕು, ಈಗ ನೀವು ರೊಟ್ಟಿ ಎಷ್ಟಿರ್ಬೇಕು, ಸಿಹಿ ಎಷ್ಟಿರ್ಬೇಕು, ಅನ್ನ ಅಷ್ಟಿಟ್ಟರೆ ಚಲೋ. ಫ್ಯಾಕ್ಟ್ರಿ ಇರಬೇಕು, ಒಕ್ಕಲ್ತನ ಇರಬೇಕು, ಉದ್ಯೋಗ ಇರಬೇಕು, ವ್ಯವಹಾರ ಇರಬೇಕು, ಎಲ್ಲಾನು ಇರಬೇಕು. ಮತ್ತು ಬರೀ ದೇಶ ಅಭಿವೃದ್ಧಿ, ನಾಡ ಅಭಿವೃದ್ಧಿ ಆಗ್ತೈತೆ ಅಂತ ಅಷ್ಟು ಡಂಪ್ ಮಾಡಿದ್ರ ನಮ್ಮ ಕೊಪ್ಪಳ ಏನಾಗೈತಂದ್ರೆ ಈಗ ನಿಮಗೆ ಹೇಳ ನಾನು ಕೊಪ್ಪಳ ತಿಪ್ಪಾಗೈತೆ ಅಂದ್ರೆ ಅಷ್ಟೇ, ಇದಕ್ಕಿಂತ ಜಾಸ್ತಿ ಏನೂ ಆಗಿಲ್ಲ. ಸುಮ್ಮ ಹೈವೇದಾಗ ಹೋಗೋರಿಗೆ ಅಷ್ಟು ಮಟ್ಟಕ್ಕೆ ಬರ್ತಾರೆ, ಅದೊಂದಿಷ್ಟು ಗಾರ್ಡನ್ ಐತಂತ ನೋಡಿ ಚಂದ ಐತಂತ. ರೋಡ್ನಿಂದ ಒಳಗೆ ಹೋದ್ರೆ ನಮ್ಮನ್ನೆಲ್ಲರನ್ನು ಉಗುಳಿ ಹೋಗ್ತಾರ ಅವ್ರು ಅಷ್ಟೇ ಜನ. ನೀವು ಗಿಣಿಗೇರಿಯಿಂದ ಹಿರೇಬಗನಾಡು ಆ ಕಡೆ ಎಲ್ಲ ಹೋಗ್ರಿ, ಆ ಮಕ್ಕಳ ಪರಿಸ್ಥಿತಿ ನೋಡ್ರಿ, ಕಣ್ಣೀರ್ ಕಪಾಳಕ್ಕೆ ಬರ್ತದೆ. ಅಲ್ಲಿ ಆರೋಗ್ಯದ ಪರಿಸ್ಥಿತಿ ಹೆಂಗೈತಿ? ಮಕ್ಕಳು ಶಾಲ್ಯಾಗ ಮಧ್ಯಾಹ್ನ ಶಾಲ್ಯಾಗ ಬಿಸಿ ಊಟ ಅನ್ನ ಉಂಡ್ರ ಎಲ್ಲ ಅದ್ರಾಗ ಬೂದಿ ಹೋಗಿ ವಾಂತಿ ಮಾಡ್ಕೊಂತಾವ. ಅವಕ್ಕೆ ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಅಸ್ತಮಾ ಬಂದೈತಿ, ಕ್ಯಾನ್ಸರ್ ಬರಕತ್ತೈತಿ. ಹುಟ್ಟುವ ಮಕ್ಕಳು ಯುವಕರು ನಪುಂಸಕರಾಗಕತ್ತಾರ. ಗರ್ಭಿಣಿಯಾಗಿ ಹುಟ್ಟುವ ಮಕ್ಕಳೆಲ್ಲ ಬುದ್ಧಿಮಾಂದ್ಯರಾಗಿ ಮಕ್ಕಳು ಹುಟ್ಟಾಕತ್ತಾರ. ಆಮೇಲೆ ಈಗ ಒಂದು 3-4 ವರ್ಷದ ವರದಿಯಿಂದ ಕೊಪ್ಪಳ ಸ್ಟೇಟ್ನೊಳಗೆ TB ಒಳಗೆ ಫಸ್ಟ್ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗೈತಿ. ಮತ್ತೆ ಇದಕ್ಕೆಲ್ಲ ಹೊಣೆ ಯಾರು? ಯಾರಾದ್ರೂ ಕೇಳ್ಬೇಕಲ್ಲ. ಅವರು ಫ್ಯಾಕ್ಟ್ರಿಯವರ ನಮ್ಮ ಆಯುಷ್ಯ ಕಡಿಮೆ ಆಗತ್ತೈತಿ, ಫ್ಯಾಕ್ಟ್ರಿಯವರ ಆಯುಷ್ಯ ಹೆಚ್ಚಾಗತ್ತೈತಿ. ಹಂಗ ಮಗ್ಲಿಷ್ಟು ತಗೊಂಡು ಅವ್ರ ಆಯುಷ್ಯ ಚಲೋ ಆಗತ್ತೈತಿ. ಮತ್ತೆ ಬದುಕದ ಹೆಂಗಿಲ್ಲ ಎಲ್ಲರೂ. ಊರ್ 1 ಕಿಲೋಮೀಟರ್ದಾಗ ಒಂದೊಂದು ಫ್ಯಾಕ್ಟ್ರಿ ತಂದು ಹಾಕಿದ್ರ ನಿಲ್ಲವ್ರು ಯಾರಿಗೂ. ಗಾಳಿ ಎಷ್ಟು ಕೆಡಾಕತ್ತೈತಿ. ಈಗ ನೀವೊಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇರ್ತೈತಿ. ಕೊಪ್ಪಳದ್ದು ಜಿಂದಾಲ್ ತೆಗೆದ್ರ ಈಗ ಜಿಂದಾಲ್ದಾಗ 119 ಇರ್ತೈತಿ. 119 ಅಂದ್ರೆ ಅದು ಯೆಲ್ಲೋ ಜೋನ್, ಆಲ್ರೆಡಿ ಮುಂದೆ ಬಂದ್ರೆ ರೆಡ್ ಜೋನ್, ವಿಷ ಬರೇ. ಈಗ ಜಿಂದಾಲ್ದಾಗ ಎಷ್ಟು ಏರ್ ಕೆಟ್ಟೈತಲ್ಲ, ಇವ್ ಯಾವ ಫ್ಯಾಕ್ಟ್ರಿ ಇಷ್ಟು ಫ್ಯಾಕ್ಟ್ರಿಗೆ ಅಷ್ಟು ಏರ್ ಕೆಟ್ಟೈತಿ. 105 ಏರ್ ಪೊಲ್ಯೂಷನ್ ಇದು ಇಲ್ಲೇ ಕೊಪ್ಪಳದಾಗ ಅಷ್ಟೈತಿ. ಈಗ ಉಳಿದ ಫ್ಯಾಕ್ಟ್ರಿ ಬಂದ್ರೆ ನಾವೇನ್ ಕುಡಿಬೇಕು? ಗಾಳಿ ಕುಡಿಬೇಕು, ವಿಷ ಕುಡಿಬೇಕು ಅಷ್ಟೇ. ಇದು ನೋಡವ್ರು ಯಾರು? ನೀರ್ ತಗೋಡ್ರಿ. ಆಮೇಲೆ ಅದು ಎಷ್ಟು ಪೊಲ್ಯೂಷನ್ ಅದನ್ನ ಒಂದು ಅಂದಾಜಿಸ್ತಾರಂದ್ರ, ಒಬ್ಬ ಮನುಷ್ಯ ಸಿಗರೇಟ್ ಸೇದ್ಲಾರ್ದವ್ರು ದಿವಸ 2 ಸಿಗರೇಟ್ ಸೇದಷ್ಟು ಕೆಟ್ಟ ಗಾಳಿ ಅಂತ. ಮತ್ ಸೇದವ್ರಿಗೆ ನೀವು ಒಂದೊಂದು ಪಾಕೆಟ್ +2 ಹಿಡ್ಕೊರಿ. ನೀವು ಪರಿಸ್ಥಿತಿ ಹೆಂಗಂತ ಹಿಂಗೆ. ಆಮೇಲೆ ನೀರ್ ತಗೊಳ್ರಿ. ನೀರ್ ನಮ್ ಭಾಗಕ್ಕೇನು ಒಂದು 10 ನದಿ ಹರಿತಾವ. ನಿಮಗ್ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಈ ಎಲ್ಲಾ ಜಿಲ್ಲೆಗಳಿಗಿರುವ ಒಂದೇ ಒಂದು ತಾಯಿ ಅಂದ್ರೆ ತುಂಗಭದ್ರಾ. ನಮಗ್ ಕುಡಿಯ ನೀರು ಹೆಂಗಿರ್ತಾವ? ಎಲ್ಲ ದಿವಸ ಪೇಪರ್ ಗೊತ್ತಿರಲ್ಲ, ಹಸಿರು ಬಂದೈತಿ ಅಂತ. ಇವೆಲ್ಲರೂ ಅಷ್ಟು ಬಿಟ್ಟಿದ್ದು ಮತ್ತೆ ಬ್ಯಾಸಿಗೆ ಹೋಗಿ ಹೊಳಿಗೆ ಸೇರ್ತಂದ್ರ ಏನು ಕುಡಿಬೇಕು ನಾವೆಲ್ಲ? ಮತ್ತೆ ಇದನ್ನ ಯಾರು ಕೇಳೋರು? ಇದನ್ನ ಮತ್ತ ಇಷ್ಟು ಕೃಷಿ ಭೂಮಿ ಅದ, ಅದು ಫ್ಯಾಕ್ಟ್ರಿ ಅವರು ಸಪೋಸ್ ಒಂದು 200 ಎಕರೆ ತಗೋತಾರ ಅಂತೇಳಿ ಪ್ರಶ್ನೆ. 200 ಎಕರೆ ತಗೊಂತಾರ, ಅದು ಬಿಡುವ ಹೊಗೆ ಸುತ್ತಮುತ್ತ 10 ಕಿಲೋಮೀಟರ್ ರೈತರಿಗೆಲ್ಲ ಹಾಳು ಮಾಡತೈತೆ. ಆ 200 ಎಕರೆ ಸಮಸ್ಯೆ ಇಲ್ಲಿ, ಉಳಿದು ಬಿಡುವ ಹೊಗೆಯಿಂದ ಎಷ್ಟು ಸಮಸ್ಯೆ ಐತಿ. ಇದು ಎಷ್ಟೋ ಫ್ಯಾಕ್ಟ್ರಿ ಬರಲಿ, ಎಷ್ಟೇ ಇಂಡಿಯಾ ಡಿಜಿಟಲ್ ಆಗಲಿ, ಗೂಗಲ್ನಿಂದ ರೊಟ್ಟಿ ಮಾತ್ರ ಡೌನ್ಲೋಡ್ ಮಾಡ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಭೂಮಿ ತಾಯಿನೇ ಬೇಕು ಅನ್ನೋದನ್ನ. ನೀನು ಉಣ್ಣುವ ರೊಟ್ಟಿ ಗೂಗಲ್ನಿಂದ ಡೌನ್ಲೋಡ್ ಮಾಡ್ಕೊಳಕ್ಕಾಗತ್ತ ನಮಗ? ಅದಕ್ಕೆ ಇಷ್ಟು ಮನ್ಯಾಗ ವಯಸ್ಸಾಮಾನ್ಯ ನಾನು ಬಗನಾಳಿಗೆ ಹೋಗಿದ್ದೆ. ಅವು ಹೆಣ್ಮಕ್ಳು ಮುದುಕಿಯರು ಕೈ ಹಿಡಿದಿದ್ಯಪ್ಪ, ಇದನ್ನ ಏನ್ ಮಾಡ್ಬೇಕಪ್ಪ ನಾವು? ಇಲ್ಲಿ
ಎಲ್ಲ ಹೊಲ ಐತಿ, ಮನಿ ಐತಿ, ಇಲ್ಲಿ ಇರಕ್ಕೂ ಸಾಧ್ಯ ಇಲ್ಲ, ಮತ್ತೆ ಇದನ್ನ ಜಾಗ ಬಿಟ್ಟು ನಮ್ಗೆ ಹೋಗಕ್ಕೂ ಆಗೋದಿಲ್ಲ. ಈ ಪರಿಸ್ಥಿತಿ ಒಳಗೆ ಹೆಂಗೆ ಬದುಕಬೇಕು ಮನುಷ್ಯ? ಎರಡನೇ ವಿಚಾರ ಏನು ಅಂದ್ರೆ, ಬಹಳ ಮಂದಿಗೆ ಭಾರಿ ಕುತೂಹಲ ಈಗ ಏನು ಅಂದ್ರೆ, ಅಜ್ಜರ ಜಾತ್ರೆಯಾಗ ನನಗೆ ಮಠದ ಆವರಣ ಬಿಟ್ಟು ಎಲ್ಲಿ ಹೊರಗೆ ಕರ್ಕೊಂಡು ಹೋಗ್ಬೇಡ್ರಿ ಅಂದ್ರು, ಫ್ಯಾಕ್ಟ್ರಿ ಹೋರಾಟಕ್ಕೆ ಹೆಂಗ್ ಬರ್ತೀವಿ ಅಂದ್ರೆ ಕೇಳ್ಬೇಕನ್ನೋದು. ನೀವು ಈ ಕಾರ್ಯಕ್ರಮಕ್ಕೆ ಬಂದವರು ಕಡಿಮೆ ಇದ್ರಿ, ಇದನ್ನ ಕೇಳಕ್ ಬಂದವರು ಬಹಳ ಮಂದಿ ಇದ್ರಿ. ನೀವೆಲ್ಲ ಜಾತ್ರೆಗೆ ಇನ್ನೂ 3 ತಿಂಗಳಾಗಿಲ್ಲ ಹೇಳಿ ನನಗೆ ಒಟ್ಟ ಮಠದ ಕಂಪೌಂಡ್ ಬಿಟ್ಟು ಕರ್ಕೊಂಡು ಹೋಗ್ಬೇಡ್ರಿ ಅಂದವ್ರು ಅವರ. ಈಗ ಈ ಫ್ಯಾಕ್ಟ್ರಿ ಬಂತಂದ್ರೆ ಐ ಆಮ್ ದ ಫಸ್ಟ್ ಪರ್ಸನ್ ಟು ಅಪೋಸ್ ಅಂತ ಹೇಳಿದವ್ರ ಅವರ. ಹೆಂಗ ಬಂದ್ರು? ಯಾಕೆ ಬಂದೆ? ಬರ್ಬೇಕಾತೇನು? ನೀವು ನೋಡಿ, ಕೊಪ್ಪಳದ ಸುತ್ತ ಹಳ್ಳಿಗಳು, ನಾವೊಬ್ಬನೇ ಅಲ್ಲ, ಮಠದ 18 ಜನ ಸ್ವಾಮಿಗಳು, ಮಠದ ದಾಸೋಹ. ನಿಮ್ಮ ಮನೆಗೆ ಬರ್ತೀನಿ ನಾನು, ಮನೆಗೆ ಬಂದು ಪಾತ್ಪೂಜೆ ಮಾಡ್ಕೊಂಡಿರಿ, ನನ್ನ ಜೋಳಿ ಕಾಣಿಕ ಹಾಕಿರಿ, ರೊಕ್ಕ ಕೊಟ್ಟಿರಿ, ಮಠಕ್ಕೆ ಧಾನ್ಯ ಕೊಟ್ಟಿರಿ, ಬಂದು ಜಾತ್ರೆ ಮಾಡಿ ಭಾರಿ ಸ್ವಾಮಿಗಳಪ್ಪ ಜಾತ್ರೆ ಮಾಡ್ತಾರಂತ ಅನಿಸ್ಕೊಳ್ಳೋ, ಅಥವಾ ಯಾವ ಜನರು ಭಕ್ತರು ಮಠದ ಎಲ್ಲ ಸ್ವಾಮಿಗಳಿಗೆ ಅನ್ನ ಕೊಟ್ಟು, ಮಠದ ಮಕ್ಕಳಿಗೆ ಭಿಕ್ಷಾ ಕೊಟ್ಟು, ಮಠದ ದಾಸೋಹ ನಡೆಸಿದಂತ ಭಕ್ತರ ಕಷ್ಟದೊಳಗಿದ್ದಾಗ ಒಂದು ಧ್ವನಿ ಎತ್ತಲಿಲ್ಲ ಅಜ್ಜ ಅನ್ನುವ ಆತ್ಮಸಾಕ್ಷಿ ವಿರುದ್ಧ. ನಾನು ಹೇಳಿದ್ದು ಸತ್ಯ, ಆದ್ರೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಸಹಿತ ನಾನು ನಡ್ಕೊಳ್ಳಕ್ಕಾಗೋದು. ನನಗೆ ಇದನ್ನೆಲ್ಲ ಪರಿಸ್ಥಿತಿ ಅದನ್ನು ಗೋಳು ನೋಡಿ ನಾನು ಇದಕ್ಕಿಂತ ಮುಂಚೆ ನನ್ನ ಆತ್ಮಸಾಕ್ಷಿಯಾಗಿ ನಡ್ಕೊಂಡಿದ್ದೀನಿ. ನನ್ನ ಭಕ್ತರಿಗೆ ಕಷ್ಟ ಬಂದು, ಇದು ಯಾವುದೇ ಜಾತಿ ಹೋರಾಟ ಅಲ್ಲ, ಇದು ಯಾವುದೇ ಧರ್ಮದ ಹೋರಾಟ ಅಲ್ಲ, ಇದು ಭೂತಾಯಿ ಮನುಷ್ಯತ್ವ ಎಲ್ಲರ ಹೋರಾಟ ಐತೆ. ನಾವು ಉಳಿಬೇಕಾಗೈತಲ್ಲ, ಅದಕ್ಕೆ ನನ್ನ ಆತ್ಮಸಾಕ್ಷಿಗೆ ನಾ ಯಾರಿಗೆ ಕೇಳಿಲ್ಲ, ಇದಕ್ಕೆ ನನ್ನ ಆತ್ಮಸಾಕ್ಷಿಗೆ ಕೇಳಿ. ನನ್ನ ಆತ್ಮಸಾಕ್ಷಿ ಏನ್ ಹೇಳುತ್ತು ಅಂದ್ರೆ, ಇಲ್ಲ, ಇದು ನಮ್ಮ ಸುತ್ತ ಹಳ್ಳಿಯ ಮಕ್ಕಳ ಕಷ್ಟದೊಳಗಿರುವಾಗ ಅವ್ರ ಧ್ವನಿ ಯಾರು ಕೇಳಿಲ್ಲ. ಕೇಳದೆ ಇರುವಾಗ ಅಜ್ಜ ನೀವೊಂದು ಹೇಳಲೇಬೇಕು, ಮುಂದಿನ ನನಗೆ ಗೊತ್ತಿಲ್ಲ, ನಾ ಹೇಳದೆ ಇದ್ರೆ ತಪ್ಪಾಗತ್ತೆ ಅನ್ನುವ ವಿಷಯದಿಂದ ನನ್ನ ಎಲ್ಲ ಬಾರ್ಡರ್ ಅನ್ನು ಕ್ರಾಸ್ ಮಾಡಿ ನಾ ಬಂದು ಇದಕ್ಕೆ ಹೋರಾಟಕ್ಕೆ. ಇದನ್ನು ಮಾಡಬೇಕು ಮಕ್ಕಳು, ಇದನ್ನು ಮಾಡಬೇಕಲ್ಲ. ನಾವು ಹೇಳೋದು ನೆಲ ಹತ್ತಿ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ. ಒಲೆಗೆ ಬೆಂಕಿ ಬಿದ್ದರೆ ನಡಿಬಹುದು, ಭೂಮಿಗೆ ಬೆಂಕಿ ಬಿದ್ದರೆ ಎಲ್ಲಿ ನಿಲ್ತೀರಿ ಹೇಳ್ರಪ್ಪ ನೀವು? ಒಲೆಗೆ ಬೆಂಕಿ ಬಿದ್ದರೆ ಹೊರಗೆ ಬರ್ತೀರಿ, ಭೂಮಿಗೆ ಬೆಂಕಿ ಬಿದ್ದರೆ ಎಲ್ಲಿ ಹೋಗ್ತೀರಿ ನೀವೆಲ್ಲ ಉಸಿರು? ನಾರಿ ಮನೆಯಲ್ಲಿ ಕಳುವಡೆ, ಬೇಲಿ ಕೈಯ ಮೈವೆಡೆ, ನಾರಿ ಮನೆಯಲ್ಲಿ ಕಳುವಡೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ. ಬಸವಣ್ಣಂತನ ಯಾರ ಮೇಲೆ ದೂರದಪ್ಪ? ಬೇಲಿನೇ ಎದ್ದು ಹೊಲ ಮುಯ್ಯಾಕತ್ತು ಅಂದ್ರ, ಮನ್ಯಾಗಿದ್ದ ಹೆಂಡತಿಯ ಕಳು ಮಾಡಾಕತ್ತಂದ್ರ, ನನಗ ಜನ್ಮ ಕೊಟ್ಟ ತಾಯಿಯ ಹಾಲ ನನಗ ವಿಷ ಕೊಡಕತ್ತಂದ್ರ ದೇವರೇನ ಯಾರಿಗೂ ದೂರಿಲ್ಲ? ಯಾರ ಮೇಲೆ ದೂರದ? ಯಾರ ಮೇಲೆ ದೂರ್ಲಿಕ್ಕಾಗೋದಿಲ್ಲ. ಅದಕ್ಕೆ ನನ್ನ ಮನಸ್ಸು, ನನ್ನ ಕಾನ್ಸಿಯಸ್ ಇಟ್ ಟೋಲ್ಡ್ ಮೀ, ನೀನು ಮುಂದಿನ ಆಗು ಹೋಗುಗಳ ಬಗ್ಗೆ ನಾನು ವಿಚಾರ ಮಾಡೋದಿಲ್ಲ, ಆದ್ರೆ ನನ್ನ ಮಕ್ಕಳು ಕಷ್ಟದಾಗಿದ್ದಾಗ, ಗವಿಸಿದ್ದಪ್ಪಜ್ಜನ ಮಕ್ಕಳು ಕಷ್ಟದಾಗಿದ್ದಾಗ ಅಜ್ಜ ಒಂದು ಧ್ವನಿ ಎತ್ತಲಿಲ್ಲ ಅನ್ನುವ ಆತ್ಮಸಾಕ್ಷಿ ವಿರುದ್ಧ ನಾನೆಂದು ನಡ್ಕೋಬಾರದು ಅನ್ನುವ ಮನಸ್ಸಿಗೆ ನಾನೊಂದು ಮಾತು ಬರ್ತೀನಿ ಅಂತ ಹೇಳಿದ. ಇದಕ್ಕ ಅವರೆಲ್ಲ ಹಿರಿಯರು ಬಂದರು, ಅಜ್ಜವರು ನೇತೃತ್ವ ವಹಿಸ್ಬೇಕು ಇದಕ್ಕಂತ. ಎಲ್ಲ ಹಿರಿಯರು ಮತ್ತ ಸಂಘಟನೆಯವರು ಬಂದು ಹೇಳಿದ ಅಜ್ಜವ್ರು ನೇತೃತ್ವ ವಹಿಸ್ಬೇಕು. ನಾನೇನು ಕೊಪ್ಪಳದಾಗ ನಾ ಒಬ್ಬನೇ ಇರ್ತೇನೆ, ನೇತೃತ್ವ ವಹಿಸಕ್ಕೆ ನೀವು ಯಾರು ಗಾಳಿ ಗಿಳಿ ಉಸಿರಾಡಲ್ಲ, ಏನ್ ನನಗೆ ಮುಂದೆ ಬಿಟ್ಟು ಆಮೇಲೆ ಹಿಂದುಳಿಬೇಕನ್ನೋರು. ನಾ ಯಾವ ಇದಕ್ಕೂ ನೇತೃತ್ವ ವಹಿಸುವುದಿಲ್ಲ. ನನ್ನ ಮೊನ್ನೆ ಏನ್ ಜಾತ್ರೆಗೆ ಹೇಳಿನಲ್ಲ ಅದಕ್ಕೆ ಬದ್ದದೀನಿ, ನಾನು ತಿಳಿತೀನಿ. ನಾನು ಯಾವುದ ನೇತೃತ್ವಗಳಿಗೆ, ಸಂಘಟನೆಗಳಿಗೆ ಮುಖಂಡತ್ವ ನೇತೃತ್ವ ಅಂತ ಏನೂ ಇಲ್ಲ. ಆದ್ರೆ ಇದನ್ನು ಹೇಳಬೇಕಾಗಿತ್ತು.
ನಿಮಗೆಲ್ಲರಿಗೂ ಇದ್ರ ಬಗ್ಗೆ ಅರಿವು ಮೂಡಿಸಬೇಕಾಗಿತ್ತು. ಅದಕ್ಕೆ ನಿಮ್ಮನ್ನೆಲ್ಲರಿಗೂ ಬರ್ಲಿಕ್ಕೆ ಹೇಳಿದ್ದೇನೆ. ನಿಮಗೆ ಸತ್ಯವಾದ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಇದನ್ನು ಹೇಳಬೇಕು, ಇದನ್ನ ನಿಮಗೆ ಹೇಳಬೇಕು. ಆಮೇಲೆ ಮೂರನೇ, ಯಾಕೆ ಅಜ್ಜವ್ರು ಇದನ್ನ ಕರೆ ಕೊಟ್ಟರು ಅನ್ನೋದಕ್ಕೆ ನಿಮಗೊಂದು ಮಾತು ಹೇಳ. ಮೂರನೇ, ಈಗ ಏನೇನೋ ಮಾತಾಡ್ತಿರ್ತೀವಿ. ಮಾತಾಡುವಾಗ ಈಗ ನೀವು ಫೋನ್ನವರು, ಮೀಡಿಯಾದವರು ಯಾವಾಗ ಕಟ್ ಮಾಡ್ತಿರೋ, ಯಾರನ್ನು ಕಟ್ ಮಾಡ್ತಿರೋ ಗೊತ್ತಾಗೋದು. ಅದನ್ನ ಏನು ಕಟ್ ಮಾಡಿ ಯಾವಾಗಾರ ಪೋಸ್ಟ್ ಮಾಡಿ ಏನೇನೋ ಬಿಡ್ತೀರಿ. ಮನ್ನಪ್ಪ ಒಂದು ಬಿಟ್ಟಿದ್ದ, ಕಾರ್ಖಾನೆಗಳ ವಿರುದ್ಧ ಗವಿಶ್ರೀಗಳು ಸೊಡ್ಡು ಹೊಡೆದಿದ್ದಾರೆ. ನಾಂದೆ ಬಕ್ಕಡೆ, ಕಾರ್ಖಾನೆಗಳ ವಿರುದ್ಧ ಸೊಡ್ಡು ಹೊಡೆದಿದ್ದಾರೆ. ಕಾರ್ಖಾನೆಗೆ ಹೋಗಿ ದುಡ್ಡು ಹೊಡೆವ ಅವ, ಸೊಡ್ಡು ಹೊಡೆವ. ಹೌದಲ್ರಿ? ಅಂದ್ರೆ ದುಡ್ಡು ಇವ್ರು ಹೊಡ್ಕೊಂತ ಅಡ್ಡಾಡವರು, ಸೊಡ್ಡು ನನಗೆ ಹೊಡ್ಯಾಕ ಹಚ್ಚವ್ರು. ನಿಮ್ಮ ಗೆರೆ ಎಲ್ಲ ಬಲ್ಲೆ. ನಾನು 35 ವರ್ಷ ಆಯ್ತು ಈ ಊರಾಗಿ. ಎಷ್ಟು ಮಂದಿ ಸ್ವಾಮಿಗಳಿಗೆ ಸ್ವರ್ಣ ಹೊಡಿಸಿ ಮಣ್ಣು ಮುಗಿಸಿಲ್ಲ ನೀವು? ಅಂದ್ರೆ ಇನ್ನೂ ಐತೇಳ್ರಪ್ಪ, ಇನ್ನೂ ಬಾಳ ಅದಾವ ನಿಮ್ಗೆ ಹೇಳೋದು. ಸ್ವಲ್ಪ ನಾವು ಸ್ವಲ್ಪ ಬೈಲಿಕ್ಕೆ ಇದ್ದಂಗೆ ಏನು ಹಿಂಗ್ ಸ್ವರ್ಣ ಹೊಡಿಸಿ ಸ್ವಾಮಿಗಳನ್ನ ಉಬ್ಬಿಸಿ ಏನೇನು ಮಾಡಿಲ್ಲ ನೀವೆಲ್ಲ ಭಕ್ತರು, ಗೊತ್ತಿಲ್ಲ ನಮ್ಗೆ. ಆದ್ರೆ ನನಗ ಅದರ ಪ್ರಶ್ನೆ ಇಲ್ಲ, ಈ ನಾಡಿನ ಮಕ್ಕಳ ಪ್ರಶ್ನೆ. ನಾನು ವಿಶುದ್ಧ ಪಕ್ಷದಿಂದ ಎಷ್ಟು ಪ್ರೀತಿಸ್ತೀನಿ, ನಿಮ್ಮನ್ನು ಅಷ್ಟೇ ಪ್ರೀತಿಸ್ತೀನಿ. ಅಂದ್ರೆ ಖುಷಿ ಆಗತ್ತೆ ನನಗಷ್ಟೇ. ನಿಮ್ಮ ಬಗ್ಗೆ ಹೇಳ್ಬೇಕಾಗಿತ್ತು. ಮತ್ತೊಬ್ಬ ಅವನ ಪೋಸ್ಟ್ ಮಾಡಿದ್ದಾನೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗುಡುಗು ಹಾಕಿದ ಗವಿಶ್ರೀ. ನೀವ್ ಯಾವಾಗಾರ ಕೇಳಿದೆ ನನ್ನ ಇಷ್ಟು ವರ್ಷ ಜೀವನದಾಗ ಯಾರು ನನಗ ಗುಡಿಗೆ ಹೋಗ್ಯಾರ ಬಹಳ ಮಂದಿ. ಯಾರು ಗುಡುಗಿದ್ರು ಒಂದ್ ದಿವ್ಸ ಅಡಗ್ತಾರೆ ಇವ್ರೊಂದು ಸುಮ್ಮನೆ ನಾನು. ಅಂದ್ರೆ ಹಿಂಗ್ ಹೇಳಿ ಏನ್ ಮಾಡ್ಬೇಕಂತ ಇವ್ರಂತ ಗುಡುಗು ಹಾಕಿದ ಗವಿಶ್ರೀ. ನನ್ನ ಜೀವನದಲ್ಲಿ ಯಾರಿಗೆ ಗುಡುಗು ಹಾಕಿಲ್ಲ. ನಾನು ಗುಡುಗಿನಿಂದ ಯಾರನ್ನು ಗೆದ್ದಿಲ್ಲ, ಹೃದಯದಿಂದ ಗೆದ್ದಿನಿ, ಪ್ರೇಮದಿಂದ ಗೆದ್ದಿನಿ. ಇಡೀ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಒಂದು ಸಂವಿಧಾನಿಕ ಅತ್ಯಂತ ಶ್ರೇಷ್ಠ ಸ್ಥಾನ. ವ್ಯಕ್ತಿ ಯಾರೇ ಇರಲಿ, ಅದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಅಂದ್ರೆ ನಾನು ಅತ್ಯಂತ ಗೌರವದಿಂದ ಕಾಣ್ತೇನೆ. ಗುಡುಗು ಹಾಕುವ ವ್ಯಕ್ತಿ ನಾನು. ಇದನ್ನ ನೀವು ಪೋಸ್ಟ್ ಮಾಡೋರು ಸ್ವಲ್ಪ ಪೋಸ್ಟ್ ಮಾಡಬೇಡ, ಪೋಸ್ಟ್ ಕಳಿಸ್ರಿ, ಸತ್ಯ ಐತಿ ಹೇಳಿ. ಆಮೇಲೆ 4ನೇ ವಿಷಯ, ಈಗ MSPL ಬಂತು. MSPL ವಿಷಯ ಬಂದಾಗ ಯಾಕೆ MSPL ವಿರೋಧ ಮಾಡಬೇಕು? ಅವ್ರು ಯಾರೋ ಹೇಳ್ತಾ ಇದ್ರು, ಯಾಕೆ ಕೊಪ್ಪಳ ಏನೈತಿ ಗೊತ್ತಾ? ಇದೊಂದು ಸಾಂಸ್ಕೃತಿಕ ರಾಜಧಾನಿ, ಭಕ್ತಿಯ ರಾಜಧಾನಿ. ನಿಮ್ಮೂರು ಹೆಂಗೈತಂದ್ರ ಯಾರ ಕಾಣಲಿ ಬಂದ ಜನರಿಗೆ ಬರೇ ನೀರು ಕೇಳಿದ್ರ ಹಾಲು ಕೊಟ್ಟು ಉಣಿಸಿ ಕಳಿಸುವ ಜನ ಈ ಕೊಪ್ಪಳ ನಾಡಿನವರು. ನೀರಡಿ ಕೈಗೈತಿ ನೀರು ಕೊಟ್ಟರೆ ಅಂದ್ರೆ ಹಾಲು ಕೊಟ್ಟು ಉಣಿಸಿ ಕಳಿಸುವ ಮಾತೃ ಹೃದಯದ ಜನ. ನೀವು ಒಂದು ವೇಳೆ ಫ್ಯಾಕ್ಟರಿ ಬಂತು ಅಂದ್ರೆ ನಿಮ್ಮ ಊರಾಗ ಅವು ಬರೇ ಅಲ್ಲಿ ಹೊರಗಿನ ಎಲ್ಲ ಸೇರ್ಕೊಂಡು ನಿಮ್ಮ ಊರವ್ರಿಗೆ ನೀವ ಯಾವ ಊರವ್ರಿ ಅಂತ ಕೇಳೋ ಪ್ರಸಂಗ ಬರ್ತದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.